ಜಾನೆ ಅಭಿಮಾನಿಗಳಿಗೆ ಶುಭೋದಯ. ಇವತ್ತು ಸೋಮವಾರ ಕೆಲಸಗಳೆಲ್ಲ ನಡೆದಾವ. ಅಪ್ಪನೂ ನೈಟ್ ಡ್ಯೂಟಿ ಮಾಡಿ ಬಂದಾನ, ಮಲ್ಕೊಂಡನ ಪಾಪ ರಾತ್ರಿ. ಮತ್ತು ಈಗ ಬೆಳಿಗ್ಗೆ 8:00 ಹೋಗ್ಬೇಕಂತ. ಅದಕ್ಕೆ ಅವನಿಗೂ ಎಬ್ಬಿಸ್ಬೇಕು. ಶಾಂಬು ಜೊತೆ ಹೋಗಿದಾಗ ಅವ್ರದ್ದು ಬೇಗ ಐತಂತ, ಅದಕ್ಕೆ 7:00 ಬಿಡಾಕಿದ ಅಂತ. ನಿನ್ನೆ ಅಲ್ಲಿ ಹೋಗಿದ್ವಲ್ಲ, ಅಡ್ರೆಸ್ ತೊಳೆದು ಹಾಕಿದ್ದಾರೆ ನೋಡಿ ಯಜಮಾನ್ರು. ರಾತ್ರಿನ ಬಂದಮೇಲೆ ಅವಾಗ ತೊಳೆದು ಹಾಕಿದ್ರು. ಎಷ್ಟು ನೀಟ್ ಸ್ವಚ್ಛಾಗೈತೆ. ಅವ್ರು ಅನ್ನತ್ತಿದ್ರು ಹೋಗಲ್ಲ, ಅದು ಕಲಿ ಬೀಳ್ತಾವಂತ ಹೇಳಿ. ಇವ್ರ ಕೈಯಾಗ ಏನು ಆಗಲ್ಲ ಅಂತಲ್ಲ, ನಮ್ಮ ಮನೆಯವ್ರ ಕೈಯಾಗ ಅಷ್ಟು ನೀಟಾಗಿ ತೊಳೆದ ಎಲ್ಲ ರೆಡಿ ಮಾಡಿ ಇಲ್ಲಿ ಹಾಕ್ಬಿಟ್ಟಾರ ನೋಡಿ. ಭಾಳ ಚಂದ ಆವಾಜ್ ಮಾಡ್ತೈತಿ. ಇವ್ರು ಕಂಪೌಂಡ್ ಇವು ಇಟ್ಟು ಹಾಕಿರ್ಯಾರ, ಮೇಲಿಂದೆಲ್ಲ ತಿಕ್ಕೊಳತ್ತಾಗ ನೀರು ಹಾಕಿ. ಇದು ಊಟಕ್ಕೆ ಕೂತೈತಿ. ನಾನು ಪಟ್ನ ಚಪಾತಿ ಮಾಡೋದವ. ಚಪಾತಿ ಫಸ್ಟ್ ಪಟ್ ಮುಗಿಸ್ಕೊಂಡು ಮದುವೆದು ಎಲ್ಲ ತಯಾರಿ ಮಾಡ್ಕೋದೈತಿ. ಫಂಕ್ಷನ್ಗಳು ಭಾಳ ಅದಾವ. ಈಗ ಎಲ್ಲ ಬಟ್ಟೆಗಳು ತೆಗೆದಿರ್ಬೇಕು, ರೆಡಿ ಮಾಡ್ಕೋಬೇಕೆಲ್ಲ. ಚೆನ್ನಾಗಿ ಕಾಲು ರೆಡಿ ಐತಿ. ಪಲ್ಯ ಹುಡುಗರ ಸಲುವಾಗಿ ಎಲ್ಲ ಬಾವು ಮಾಡೈತಿ. ಆಮೇಲೆ ಆಮ್ಲೆಟ್ ರೆಡಿ ಐತಿ ಶಾಂಬು ಸಲುವಾಗಿ. ಗೆಣಸು ಗೆಣಸು ರೆಡಿ ಇಟ್ಕೊಂಡು ನೋಡೋಣ ಹಿಂಗೆಲ್ಲ ಟೇಸ್ಟ. ಆಮೇಲೆ ಹಸಿಮೆಣ್ಕಾಯಿ ತಂದೇವಿ, ಇಲ್ಲಿಟ್ಟೇವಿ. ಅದು ಪಲ್ಯ ಅದು ಮಾಡೋದೈತಿ. ಇವತ್ತು ಮೆಣಸಿನ್ಕಾಯಿ ಕೆಲಸ ಆಯ್ತು ನಮ್ದು. ಅದು ಮುಗಿಸ್ಕೊಂಡು ಹೆಂಗದಾವ ಗೆಣಸು ಚಲೋ ಟೇಸ್ಟ್. 8:00 ಅಂದ್ರೆ ಸಾವಕಾಶ. ನಮಸ್ತೆ. ಆರಾಮ? ಓನಮ್ಮ ಏನು ಬೇಕು ಬಬ್ಬುಗೆ ಏನು ಬೇಕಾಗೈತಿ? ಹಸು ಹೋಗಿತ್ತು. ಎಲ್ಲ ಕಂಪೌಂಡ್ ಎಲ್ಲ ತೊಳೆದಾರ. ಹಾಂ ನೋಡಿ ಕಾಲು ಹೆಂಗಾಗತ್ತವ. ಊಟಬೇಕಾ? ದೀದಿ ಹೋದ್ಲು ಕಾಲೇಜಿಗೆ. ದೀದಿ ಹೋದ್ಲು. ಬಾ ನೋಡ್ಬೇಡ, ಪಕ್ಷಿಗಳು ಹಿಡಿಬೇಡ ನೀ. ಅವ್ರಿಗೆಲ್ಲ ಹಿಡಿಯೋದು ಮಾಡೋದು ಮಾಡಬೇಡ. ನಿಂಗೆ ಊಟ ತಂದೈತೆ ಇಲ್ಲಿ ತಿನ್ನಾಕ. ಹಂಗೆ ಮಾಡಿದೆ ಅಂದ್ರೆ ನಿಂಗೆ ದೀದಿ ಭಾಳ ಬೈತಾಳ ನೋಡು. ಪಕ್ಷಿಗಳು ಹಿಡಿಯೋದು ತಿನ್ನೋದು ಮಾಡಿದೆ ಅಂದ್ರೆ ಅವ್ರ ಜೊತೆ ಮಿಕ್ಸ್ ಆಗಿ ಆಟ ಆಡೋದು ನೀ ಎಲ್ಲರ ಜೊತೆ ಹೊಂದ್ಕೊಂಡು. ಹಾಂ ನಿನ್ನ ಸಲ ಊಟ ಸ್ಪೆಷಲ್ ತಂದಿದ್ದೀನಿಲ್ಲ, ಮಾಡು ಊಟ ಹೊಟ್ಟು ತುಂಬ. ಪಾಪು ಎಲ್ಲದವ? ಬೇಬಿಗಳಿಗೆಲ್ಲಿ ಬಿಟ್ಟು ಬಂದು ಬೇಬಿ ಅಲ್ಲಿ ಅದಾವ ಬೇಬಿ. ಇದು ಅಷ್ಟ ಜಿಮ್ ಮುಗಿಸ್ಕೊಂಬಂದ್ರು. 6 ದಿನ ನಂತರ ಜಿಮ್ ಹೋಗಿ ಬಂದರು. ರೆಡಿ ಆಗತ್ತಾರೆ. ಈಗ ಇವರು ಕೆಲಸ ಮಾಡೋರು ಕಂಪೌಂಡ್ ತೊಳೆಯೋದು ಅದೊಂದು ಕೆಲಸ ಐತೆ ದೊಡ್ಡದ ಅವ್ರದ್ದು. ಈಗ ಇವತ್ತು ಭಾಳ ದಿನದಿಂದ ಕಂಪೌಂಡ್ ತೊಳಿತೇನೆ ಅಂದರೆ ನಾವು ಬೇಡ ಅಂತ ಹೇಳಿದ್ವು. ಅಪ್ಪುಜವಾಗ ಇದು ಬೇಡ ಎಫ್ರಾನ್ ಇದು ತೊಳ್ಯಾಕೆ ಕೊಡಲಿ ಅವಳಿಗೆ. ಮತ್ತು ಬಟ್ಟೆ ಏನೈತೆ ಅದು ವೈಟ್, ಅದು ನಿಂಗೆ ಬೇಡ. ತೊಳೆದಿಟ್ಟು ಬಿಡಾಕ ಮಧ್ಯಾಹ್ನ ಈಗೇನು ಬರಲ್ಲ ನೀ. ಹಾಂ ಅದ ನೋಡ್ಕೊ. ಆಮೇಲೆ ಮತ್ತು ಆಯ್ತಂದ್ರೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ. ಹೊಸ ಡ್ಯೂಟಿ. ಈಗ ಮೆಣಸಿನ್ಕಾಯಿ ಹುರಿಯೋದು ದೊಡ್ಡ ಕೆಲಸ ಐತಿ. ಈಗ ಅಲ್ಲಿ ಇದು ನೋಡಿ ಚೀಲ ಕುಂತದ ಮೆಣಸಿನ್ಕಾಯ್ದು. ಅದೆಲ್ಲ ಹುರಿಬೇಕೀಗ. ಅದನ್ನು ತೋರಿಸ್ತೀನಿ ಯಾವ ರೀತಿ ಹುರಿತೀವಂತ. ಚೆನ್ನಾಗಿ ಕಾಳು ಮತ್ತು ಅನ್ನ ತಿಂತಾಯಿದ್ದೀನಿ. ಮತ್ತು ಇಲ್ಲಿ ಮೊಸರು ಸೊಪ್ಪು ಇಟ್ಕೊಂಡು ಕೂತಿದ್ದೀನಿ ತಿನ್ನೋಕೆ. ಮೊಸರು ಐತಿ ಇಲ್ಲಿ, ಮತ್ತು ಇದೆಲ್ಲ ಐತಿ. ಇವ್ರದ್ದು ತಿಂಡಿ ಆಯ್ತು. ಈಗ ಸ್ವಲ್ಪ ಚಾಯ್ ಮಾಡ್ತಾಯಿದ್ದಾರೆ. ಕೆಲಸಕ್ಕೆ ಕಸ್ತವ್ರು ಒಂದು ಬಂದಿದ್ದಾರೆ. ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲರ ಮನೆಯೊಳಗೆ ಹಿಂಗೆ ಜಾತ್ರೆನೇ ಇರ್ತಿರ್ಬೇಕು. ಕಸದ ಗಾಡಿನೂ ಬಂದೈತಿ. ಬರೀ ಕಂಪೌಂಡ್ಗೆ ನೀರು ಆಮೇಲೆ ಹಾಕೋನು. ಹೊರಿಯೋದು ಕೆಲಸ ಚಾಲು ಆಗೈತಿ. ಮೆಣಸಿನ್ಕಾಯಿ ಹೊರಿಯೋ ಕೆಲಸ ಸ್ಟಾರ್ಟ್ ಆಗೈತಿ. ಈ ರೀತಿ ಕ್ಲೀನ್ ಮಾಡೋದು, ಕ್ಲೀನ್ ಮಾಡಿ ಮತ್ತು ಹುರಿಯೋದು ಮತ್ತು ಹುರಿದು ಈ ರೀತಿ ರೆಡಿ ಮಾಡಿರೋದು ಚೀಲ ಇದು. ಮತ್ತು ಈಗ ತೊಗೊಂಡು ಹೋಗೋದು ಈಗ ಪೌಡ್ರ್ ಮಾಡಕ್ಕೆ. चमचा बरोबर झाले की नाही, दुसरे घेऊया. बरोबर आहे. ಇಲ್ಲಿ ಈ ರೀತಿ ಎಣ್ಣೆ ಕೊಟ್ಟು ಸ್ವಲ್ಪ ಬಿಸಿ ಮಾಡಿ ಅದು ಅವರಿಗೆ ಅಲ್ಲಿ ಮೆಣಸಿನ್ಕಾಯಿನ ಹುರಿತಾ ಇದು ಪುಡಿ ಮಾಡುವಾಗ ಸ್ವಲ್ಪ ಅವ್ರ ಮೆಣಸಿನ್ಕಾಯಿ ತೊಗೊಂಡು ಹೋಗ್ತಾ ಇದ್ದಾಳೆ. ಮೆಣಸಿನ್ಕಾಯಿ ಸಣ್ಣ ಮಾಡ್ಕೊಂಬರಕ್ಕೆ ಈಗ ಇದು ಕೆಲಸ ಆಯ್ತಾಕಿದೆ. ಇವಳ ಅಕ್ಕ ಈಗ ಬರ್ತಾಳೆ. ಅಕ್ಕ ತಂಗಿ ಇಬ್ರು ಸೇರಿ ಮಾಡ್ತಾ ಇದ್ದಾರಂತ. ಚಲೋ ಆಗೈತೆ, ನಮಗೆ ಎಷ್ಟು ಅನುಕೂಲ ಆಗೈತಿ. ಹತ್ತೂರೇ ಅವಳು ಮೆಣಸಿನ್ಕಾಯಿ ತೊಗೊಂಡೋಗಿದ್ದಾಳೆ. ಮತ್ತು ಇಲ್ಲಿ ಉಪ್ಪು ಮತ್ತು ಪ್ಲಾಸ್ಟಿಕ್ ಚೀಲ ಎಣ್ಣೆ ಎಲ್ಲ ತೊಗೊಂಡು ಹೋಗೋದೈತಿ.
ಇವ್ಳು ತೊಗೊಂಡು ಹೋಗ್ತಾಳೆ. ಅವ್ರ ಜೊತೆ ಇಬ್ಬರು ಜೋಡಿಯಾಗಿರೋದ್ರಿಂದ ನಮ್ಗೆ ಅನುಕೂಲ ಆಗ್ತೈತಿ. ನಮಗೆ ನಿಜವಾಗ್ಲೂ ನಮಗೆ ಹೇಳಿದವರು ಈ ರೀತಿ ಇಬ್ಬರು ಜನ ಕೆಲಸದವ್ರು ಇರಲಿ ಅಂತ ಹೇಳಿದವರು. ಅವರು ಮಿಲ್ಟ್ರಿ ಒಳಗೆ ಇರ್ತಿದ್ರು ಸರ್, ಕಜಾರಿ ಸರ್ ಅಂತ ಹೇಳಿ ಅವ್ರ ಮೇಡಮ್ ಸರ್ ನಮ್ಗೆ ಹೇಳಿದ್ರು, ಇದು ಐಡಿಯಾ ಕೊಟ್ಟಿದ್ರು. ನೀವು ಯಾವಾಗಲೂ ಮೇಡಮ್ ಕೆಲ್ಸಕ್ಕೆ ಹಚ್ಚಿದ್ರೆ ಹಚ್ಚಿರಿ, ಖರೀ ಇಬ್ಬರು ಜನಾಗ ಹಚ್ಚಿರಿ. ಒಬ್ರು ಸುಟಿ ಮಾಡಿದ್ರೆ ಒಬ್ರು ನಿಮ್ಗೆ ಅನುಕೂಲ ಆಗ್ತಾರೆ. ಇಲ್ಲಾಂದ್ರೆ ಇಬ್ಬರು ಜನಾಗ ನೀವು ಒಬ್ರಿಗೆ ಹಚ್ಚಿದ್ರೆ ಅಂದ್ರೆ ಯಾವಾಗ ಕೈ ಕೊಟ್ಟು ಹೋಗ್ತಾರೆ, ಯಾವಾಗ ಸುಟಿ ಮಾಡ್ತಾರೆ ಗೊತ್ತಾಗಲ್ಲ ಅಂತ ಹೇಳಿ ನಮಗೆ ಭಾಳ ನಿಜ ಹೇಳ್ಬೇಕಂದ್ರೆ ಅವ್ರದ್ದೊಂದು ಭಾಳ ನಮಗೆ ಇದಿದೆ. ನಮ್ಗೆ ನೆನಪು ಬರ್ತದೆ ಅವ್ರದ್ದು. ಯಾಕಂದ್ರೆ ಇಬ್ಬರು ಜನ ಏನು ಪಗಾರ ಕೊಡೋದಿದೆಯಲ್ಲ, ಇಬ್ರಿಗೂ ನಾವು ಇದು ಮಾಡ್ಕೊಂಡು ಕೊಡ್ಬೋದು. ಇಬ್ರಿಗೂ ಪ್ರೀತಿಯಿಂದ ಚಲೋ ಕೆಲಸ ಮಾಡೋರು ನಾವು ನೋಡ್ಕೋಬೋದು, ಚಲೋ ಮಾಡ್ತಾರೆ. ಮತ್ತು ಒಬ್ಬರೇ ಮಾಡಂದ್ರೆ ಯಾರು ಮಾಡ್ತಾರೆ? ಯಾಕಂದ್ರೆ ಅವ್ರಿಗೂ ಸುಸ್ತಾಗ್ತದೆ, ಅವ್ರಿಗೂ ಆರಾಮಿರೋದಿಲ್ಲ. ಹೀಗಾಗಿ ಅದ್ರ ಸಲುವಾಗಿ ಇಬ್ಬರು ಇರೋದ್ರಿಂದ ಭಾಳ ಅನುಕೂಲ ಆಗೈತಿ. ಈಗ ಅವಳು ಮುಂದೆ ಹೋಗಿದ್ದಾಳೆ, ಇವಳೆಲ್ಲ ಇದೆಲ್ಲ ತೊಗೊಂಡು ಹೋಗ್ಯಾಕಿದಾಳೆ. ಆಮೇಲೆ ನೋಡು ನಾ ಮತ್ತೇನೇನು ಹೇಳ್ಕೊತ ಬರ್ತಾರೆ, ಆಮೇಲೆ ಮಾತಾಡಿಸ್ತೀನಿ ನಿಮಗೆ. ಈಗ ಹೋಗಿ ಬರಲಿ ಅವರು. ಈಗ पिशवी आता आहे सगळं तेल मीठ आणि प्लॅस्टिक पिशवी एक त्यातच आहे. हां ಕೊಡೋಣಂತ ಪಾಪ ತಿನ್ನಲಿ, ಅವ್ರಿಗೆ ಇಷ್ಟ ಆಗ್ತದೆ ಉಪ್ಪಿನಕಾಯಿ ಒಂದು ಕೊಡೋನು. ಅಲ್ಲಿ 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 ಕೂತಾವ ಅಲ್ಲಿ ಮುಚ್ಚ್ರಿ. ಈಗ ಅದ ಎರಡು ಅದಾವ, ಮುಚ್ಚಿಗೆ ಹೋಗ್ತಾವ. ಹಿಡ್ಕೋರಿ, ಗಟ್ಟಿ ಹಿಡ್ಕೋರಿ. ತಿನ್ರಿ ಈಗ ಇಬ್ರು ಕುತ್ಕೊಂಡು. ಅಪ್ಪನು ಬಂದೀಗ ಮೆಣಸಿನ್ಕಾಯಿ ತೊಗೊಂಡು ಹೋಗ್ಯಾರ ಅವ್ರು. ಸೊಪ್ಪು ಮತ್ತು ಈಕಿ ಇದು ಗಿರ್ನಿ ಸ್ಟಾರ್ಟ್ ಮಾಡ್ಯಾರ. ಅವಾಗ ಇನ್ನೊಂದು ಸ್ವಲ್ಪ ಐತೆ ಅನಿಸ್ತೈತೆ. ತೋರಿಸ್ತಾರಪ್ಪ. ಓನಮ್ಮ ಬಾ 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 ಬಾ. ಯಾಕೆ ಕಿರಿಕಿರಿ ಮಾಡ್ತೀವಿ ಹಂಗೆ? ಹಾಂ ತಗೋ, ಬೀಳ್ತೀವಿ ನೀನಲ್ಲಿ. ತಿನ್. ಯಾಕೆ ಕಿರಿಕಿರಿ? ಹಾಂ ಇಲ್ಲೇ ಊಟ ಮಾಡ್ತೈತಿ, ಅಲ್ಲೇ ಹೋಗಿ ನೀರು ಕುಡಿದು ಬರ್ತೈತಿ. ಪಾಪುಗಳು ಒಂದು ಎಲ್ಲಿ ಬಿಟ್ಟು ಬಂದೈತಿ ಏನೋ ಬೇಬಿಗಳಿಗೆ. ಬೇಬಿ ಎಲ್ಲವ ನಿಂದ? ನಿನ್ನ ಬೇಬಿ ಕರ್ಕೊಂಬರ್ತಾವಲ್ಲಣ್ಣ, ಬೇಬಿ ಕರ್ಕೊಂಬರ್ತಾ. ಚಿನ್ನ ಬಂತು ಚಟ್ನಿ. ಅಪ್ಪನ ಮಾಡಿದೆ ಜೋಡಿಲೆ ಕೊಂಡಾನ. आरती कोणी आरती एवढं उशीर काय करणार? काय भूक तर लागलाय की नाही? 2 तास 2-3 तास लई टाइम गेला. 10 वाजता बघ की ಏನಾತ್ರಿ? 10 ಕಿಲೋ ಆಗೈತಿ. ಹೆಲ್ಮೆಟ್ ಎಲ್ಲದಿ? ಹೋಗಿ ಬಸ್ ಅವಕಾಶ. ಗಾಡಿ ಎಲ್ಲಿ ಅಲ್ಲೇ ಐತಿ ಅಪಾರ್ಟ್ಮೆಂಟ್ ಕಡೆ? ಬಿಸಿಲು ಐತಿ, ಕಡಕ್ ಬಿಸಿಲು. ಒಳಗಿಟ್ಟಿ ಚಲೋ ಆಗ್ತಾವ. ಕಡಕ್ ಕಡಕ್ ಆಗತೈತಿ ಅಂತ ಕೂತೆ. ಸಾವಕಾಶ ಹೋಗ್ಬ. ಓಕೆ ಬಾಯ್. ಬೆಳಿಗ್ಗೆ 10:00 ಹೋದವ್ರೆ, 2:00 ಮನೆಗೆ ಬಂದರು ನಮ್ಮ ಕೆಲಸದವರು. ಇಷ್ಟು ತನಕ ಆಯಿತು. ನಿಜವಾಗ್ಲೂ ಖಾರ ಅಂತೂ ಭಾಳ ಮಸ್ತ್ ಆಗೈತಿ. ಕೆಂಪು, ಫುಲ್ ಕೆಂಪು ಕಲರ್ ಖಾರ ಆಗೈತಿ. ಆಮೇಲೆ ಇದೊಂದು ಖಾರದೊಂದು ಒಮ್ಮೆ ಅಚಾನಕ ಮಾಡ್ಕೊಂಡೆ ನಾನು. ರಾತ್ರಿ ಡ್ಯೂಟಿ ಇದ್ದಾಗ, ನೈಟ್ ಡ್ಯೂಟಿ ಇದ್ದಾಗ ತೊಗೊಂಡು ಹೋಗ್ತಾನೆ ಅಪ್ಪು. ಅದು ಎಲ್ಲ ಇವತ್ತು ತೊಳೆದು ಹಾಕಿದ್ವಿ. ಮತ್ತು ಒಂದು ನಾಳೆ ನೈಟ್ ಡ್ಯೂಟಿ ಐತೆ ಅಂತ. ನಾಳೆ ಇದ್ರು ನಡಿದ್ದೈತೆ ನೋಡ್ಬೇಕು, ಕೇಳ್ಬೇಕು. ಬುಧವಾರ ಏನು? ಹಾಂ ಹೌದಾ? ಅದಕ್ಕೆ ಈಗ ನೋಡ್ಬೇಕು ಯಾವ ಡ್ಯೂಟಿ ಐತಿ. ಇರ್ಲಿ ಬಾ ಹೋಗ್ಬಾರ. ಅದ ನೀನು ಕರ್ಕೊಂಡು ಹೋಗೋದೈತೆ ಅನ್ಸತೈತೆ. ಅದಕ್ಕೆ ಪಟ್ನಿ ಹೇಳ್ಕೈತೆ. ಇಲ್ಲ ನಾಟಕೀಯ ಅಲ್ಲದ ಹಂಗೆ ಅದು ನಿಂದ. ಬಾಪು ಗಡ್ಯಾಕತ್ತೇನ. ಅಚಾನಕ್ಕಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಈಗ ಹೊರಗಡೆ ತಿರ್ಗಾಡಕ್ಕಂತ ಹೇಳಿ. ಒಂದು ಸ್ವಲ್ಪ ಕೆಲಸ ಐತಿ ಹೇಳಿ ನಾನು ನಿನ್ನೆ ಎಲ್ಲ ಒಂದು ರೌಂಡ್ ಹೋಗಿ ಬಂದು ಆ ಕಡೆ. ಈಗ ಮತ್ತೊಂದು ರೌಂಡನ್ನು ಹೋಗ್ತಾ ಇದ್ದೀವಿ. ಅಪ್ಪು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಕೂತಾಳು ನೋಡತ್ತಾನ. ಪಾಪ ನೈಟ್ ಡ್ಯೂಟಿ ಮಾಡಿ ಬಂದಾನ. ಆದರೂ ಮತ್ತೆ ಈಗ ನಿದ್ದೆನೂ ಆಗಿಲ್ಲ ಸರಿಯಾಗಿ. ಆದರೂ ಇಲ್ಲೆಲ್ಲ ಬರ್ತಾ ಇದ್ದಾರೆ ನಮ್ಮ ಜೊತೆ. ಫಸ್ಟ್ ಟೈಮ್ ನಾನು ನಿಮಗೆ ಹೇಳ್ಬೇಕಂದ್ರೆ ಚಹಾ ಕೊಡ್ತಾ ಬಂದಿಲ್ಲ. ಬಟ್ ನಾ ಹಂಗೆ ಬಂದ್ಬಿಟ್ಟೆ. ಅದಕ್ಕೆ ಟೈಮ್ ಆಗ್ತೈತಿ, ಕತ್ಲಾಗೋದು ಬೇಡ ಅಂತೇಳಿ. ಅಪ್ಪಂದು ಮಗಂದು ಚರ್ಚೆ ನಡೆದೈತಿ. ಎಲ್ಲಿಂದ ಎಲ್ಲಿಗೆ, ಎಲ್ಲಿಂದ ಎಲ್ಲಿ.
होय ते काय बाळ आहे तुमचं घेऊन ये इकडे बघा ಶುಭೋದಯ ಅಭಿಮಾನಿಗಳೇ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ ಅತಿಥಿ ಎಷ್ಟು ದಿನ ಅದನ್ನ ಹೇಳತ್ತಿದ್ದೆ ಬೇಬಿ ಎಲ್ಲದಾವ ಅಂತ ಮತ್ತಿದು ಬೇಬಿ ತಂದು ನಮ್ಮ ಮನೆಯೊಳಗೆ ಇಟ್ಟದ ನೋಡಿ 2 ಬೇಬಿ ಅದಾವ ಬೇಬಿ ಓನ ಬಂಗಾರಿ ಚಲೋ ಆಯ್ತು ನಿಮ್ಗೆ ಆಟ ಆಡಕ್ಕೀಗ ಇಲ್ಲಿ 2 ಜನ ಬಂದ್ರಿ ಇಬ್ರು ಜನ ನೀ ಏನು ಮಾಡತ್ತಿಲ್ಲ ವಾಯರ್ ಕಡೆ ಏನು ಮಾಡತ್ತಿ ವಾಯರ್ ಕಡೆ ಕೀಳ್ತಿ ಅದ ಬಾ ಹೆಂಗದಾವು ನಮ್ಗೆ ಕಮೆಂಟ್ ಮಾಡ್ರಿ 2 ಅವಳಿ ಜೋಡಿ ಸೇಮ್ ಅದಾವ ನೋಡಾಕ ಬಾ 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 ಈಗೆಲ್ಲ ನೀವು ವಿಡಿಯೋ ಒಳಗೆ ಇವ್ರದ್ದು ಆಟ ನೋಡೋದು ನೋಡಿ ಈಗ ಓನಮ್ಮ ಬಾ ಬಾ ನಿನ್ನ ಹೆಸರೇನು ಇಡೋದೀಗ ಬಾ 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 ತಗೋ ಬಾ ಚಗೋ ಬಾ ಅವ್ರಿಗೆ ಕರ್ಕೊಬಾ ನೀರು ಬರತೈತೆ ಕಾಲಾಗ ಬಾ 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 ಇಲ್ಲಿ ನೋಡಿ ಯಾರು ಬಂದು ನೋಡಿ ಇಬ್ರು ಎಷ್ಟು ಚಂದ ಆಟ ಆಡ್ತಾ ಇದ್ದಾವೆ ತಂದು ಇಲ್ಲಿ ಯಾವಾಗ ತಂದು ಬಿಡ್ತೋ ಗೊತ್ತಿಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ನೋಡ್ತಾ ಇದ್ದೀವಿ ಇವಳು ಊಟನೇ ಮಾಡಲಿಲ್ಲ ಯಾಕೋ ಗೊತ್ತಿಲ್ಲ ಯಾಕೆ ಊಟ ಮಾಡ್ತಾ ಇರಲಿಲ್ಲ ಅಂತ ನೋಡಾತಿದ್ದು ಮತ್ತು ಆಮೇಲೆ ಏನು ಮಾಡಿದ್ಲು ಇಲ್ಲಿ ಕೂತಿದ್ದು 2 ಆಮೇಲೆ ನಾವು ನೋಡಿದ್ವು ಅದಕ್ಕೆ ಆಮೇಲೆ ನೋಡಂತಲೇ ಅವಾಗಿಂದ ಊಟ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ ಈಗ ಅಪ್ಪ ಕಣ್ಣು ಮುಚ್ಕೊಂಡು ಅಪ್ಪ ಕಣ್ಣಿಗೆ ಪಟ್ಟಿ ಕಟ್ಕೊಂಬ ಅಪ್ಪನೂ ನೋಡಲಿ ಆಮೇಲೆ ಅಪ್ಪನ ನಮಗೆ ಕರೀಲಿ ಹಂಗೆ ಮಾಡೋನಿ ಈಗ ನಿನಗೆ ಇಲ್ಲೇ ಮಾತಾಡ್ಸ್ಕೊತ ಕುಡ್ದವ್ ನಿನಗೆ ಬೇಕಾಗಿತ್ತಲ್ಲ ಫ್ರೆಂಡ್ ನೀವು ಫ್ರೆಂಡ್ ಬೇಕಾಗಿತ್ತಲ್ಲ ಆಯ್ತು 2 ದೋಸ್ತಿ ಮಾಡ್ಕೊಂಬಿಡು ಮತ್ತು ಸಂಭಾಸವ್ರಿಗೆ ಹೆಂಗೆ ಸಂಭಾಸ್ತೀನಿ ನೋಡಿ ಅಲ್ಲಿ ನೋಡ ಅಮ್ಮ ಆಯ್ತು ಹಾಲು ಕುಡಿಸ್ಕೋತ ಕೂತ ನೋಡ ಅಮ್ಮ ಈಗ ಹಾಲು ಕುಡಿಯೋಕ್ಕೂ ಚಾಲು ಮಾಡಿದ್ದು ನೋಡಿ ಕುಡೀರಿ ಇಬ್ರು ಕುಡೀರಿ ಅಮ್ಮ 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 ಅದ ಅಮ್ಮ ಯಾರಂಗದವಕ್ಕೆ ಶಂಭು ಅಪ್ಪನ ಕೈ ಇಟ್ಕೊಂಬ ಅಪ್ಪನ ಕೈ ಇಟ್ಕೊ ನಮಗೆ ಇವ್ರು ಯಾವಾಗಲೂ ಸರ್ಪ್ರೈಸ್ ಮಾಡ್ತಾರೆ ನಾವು ಇವ್ರಿಗೆ ಸರ್ಪ್ರೈಸ್ ಶಮು ಬರ್ರಿ ಬಾ ಅದು ಊಟ ಹಾಕ್ಬೇಕು ನೋಡಿ ಯಾಕಂದ್ರೆ ಊಟ ಮಾಡಿ बाटे मोठं कुकरच घ्यायला पाहिजे कुकरचं हे ಮೆಣಸಿನ್ಕಾಯಿ ಪಲ್ಯ ಮಾಡ್ತೀವಿ ನಾವು ಈ ರೀತಿ ಕುದಿಯಕ್ಕೆ ಇಡೋದು ಆಮೇಲೆ ಹಸಸ್ घालायचं ಇಡೋದು ಮತ್ತು ಮೆಣಸಿನ್ಕಾಯಿ ಪಲ್ಯ ಭಾಳ ಚಲೋ ಆಗ್ತೈತಿ ನೋಡಿ ರೆಡಿ ಆಯಿತು ಈ ರೀತಿ ಇದು ಹಲಸಿನ ಪಲ್ಯ ಮಾಡೋದಂದ್ರೆ ಇದು ಏನಿರ್ತದೆ ಇದು ನಡುವಿನ ಭಾಗ ಅಷ್ಟೇ ನಾವು ತೊಗೊಳ್ಳೋದು ಈ ಭಾಗ ಒಗಿಯೋದ ಮತ್ತು ಇದು ಒಗಿಯೋದ ಈಗ ಇದ್ರೊಳಗೆ ಹಲಸಿಂದ ಇದ್ರೊಳಗೆ ಬೀಜ ಆಗ್ಯಾವ ಇಲ್ಲಿ ನೋಡಿ ಈ ರೀತಿ ಇದು ಭಾಳ ಟೇಸ್ಟ್ ಇರ್ತದೆ ತಿನ್ನಾಕ ಇದು ಬೀಜದ ಪಲ್ಯನೂ ಮಾಡ್ತಾರಂತ बसके इथं येतं तुम्ही दोघेही या मला एकटे चालत मला पण आमच्याकडे काही काही तुम्हाला मदत लागेल तर सांगा आम्ही तुम्हाला सहकार्य करूया ಸರ್ ಬರಿ ಸರ್ ನಮಸ್ತೆ ಹೌದ್ರಿ ನಮಸ್ತೆ ಬರ್ರಿ ಒಬ್ರ ಬಂದ್ರ ನೀವು ನಾ ಸುನೀತಾ ಅವರು
ಹೌದಾ ನೀವು ಯಾವ ಕಡೆ ಯಾರ್ದೋ ಮನೆ ಅಂದ್ರು ಹೊಲ ಅಂತ ಯಾರು? ಅಲ್ಲಿ ನಮ್ಮ ಚಂದ್ರಕಾಂತ್ ಪಾಟೀಲ್ ಅಂತೇಳಿ 6:10 ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮತ್ತು ಶಾಂಭವಿ ಅಪ್ಪನೂ ಬಂದಿದ್ದಾರೆ. ಮತ್ತು ಅಪ್ಪು ಹೋಗ್ಯಾನೀಗ. ಶಾಂಭವಿ ಇಲ್ಲೇ ಸ್ವಲ್ಪ ಅಭ್ಯಾಸ ಮಾಡ್ಕೋತಿದ್ಲು, ನಾವು ರೆಸ್ಟ್ ಮಾಡತ್ತಿದ್ವು ನಂತಲೇ. ಮತ್ತು ನಮ್ಗೆ ಎಫ್ಸಿಲಿ ಅಭ್ಯಾಸ ಮಾಡ್ಕೋತ ಮತ್ತು ಇಲ್ಲಿ ನೋಡಿ ಏನು ತಿನ್ನೋದ. ಆಮೇಲೆ ಇಲ್ಲೇ ಕಾಲ ಕಕ್ ಮಾಡಿತ್ತು. ನಮ್ಮ ಮನೆಯವರೆಲ್ಲ ಸ್ವಚ್ಛ ಮಾಡಿದ್ರು ಕಕ್ ಅದ್ರದ್ದು. ನಮ್ಮ ಮನೆಯವ್ರು ನಾವು ಊಟ ಹಾಕೋದು ವ್ಯವಸ್ಥೆ ಮಾಡ್ತೇವೆ, ನಮ್ಮ ಮನೆಯವ್ರು ಅದು ಕಕ್ ಮಾಡಿದ್ದು ಎಲ್ಲ ಸ್ವಚ್ಛ ಮಾಡೋದು ನಮ್ಮ ಮನೆಯವ್ರ ಕೆಲಸ ಅದಾವ. ಹಿಂಗೆಲ್ಲರೂ ಹೊಂದ್ಸ್ಕೊಂಡೇವು ಕೆಲಸಗಳು. ಮತ್ತು ಇದು ನೋಡಿ ಹೆಂಗೆ ಮಾಡತ್ತಾವ ಎರಡು. ಹಾಂ ಅವಳು ತಿಂದಾದ್ಮೇಲೆ ಇವಳು ಬಂದು ತಿಂತಾ ಇದ್ದಾಳೆ ನೋಡಿ. ಇವನ ಹೆಸರು ಬಬ್ಲಿ ಅಂತ, ನಾವು ಬಬ್ಲಿ ಅಂತ ಇಟ್ಟೇವಿ. ಇಷ್ಟು ಜೋರು ಜಾಗ ಮಾಡೋದು. ಅಲ್ಲಿ ಹೊಲ ನೋಡ್ಲಿಕ್ಕೆ ಹೋಗಿದ್ದೀವಿ. ಹಾಂ ಅದು ಬೆಳವಟ್ಟಿ ಆಮೇಲೆ ಬಡಸ್ ಅಂತ ಊರು. ಹಾಂ ಅಲ್ಲಿ ಗೆಣಸು ಹಚ್ಚಿದ್ರು, ಬಹಳ ಚೆನ್ನಾಗಿ ಬಂದಿದ್ದು. ಒಬ್ಬರಿಗೆ ರೈತರಿಗೆ ಭೇಟಿಯಾಗಿದ್ವಿ. ನೀವು ಹಚ್ಚಿರ ಅಂತ ಸ್ವಲ್ಪ ಗಾಡಿ ಕೊಡ್ತಾರೆ. ಈಗ ನಮ್ಮ ಕೈ ತೋಟದಲ್ಲಿ ಎಲ್ಲ ತಯಾರಿ ಮಾಡಿ ಹಚ್ಚಿ ನಮಗೂ ಗೆಣಸು ಆದ್ಮೇಲೆ ತೋರ್ಸವ್ರಂತವ್ರು ನಿಮಗೆ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಅದು ಹಚ್ಚೋದಿರ್ತದೆ ನೋಡ್ರಿ. ಆಮೇಲೆ ಇವರೆಲ್ಲ ಮೊದಲ ಸ್ವಚ್ಛ ಮಾಡ್ಕೋತಾರಂತೆ. ಇದೆಲ್ಲ ಈ ರೀತಿ ಎಲ್ಲ ಇದೆ ಏನೈತೆಲ್ಲ ಸ್ವಚ್ಛ ಮಾಡ್ಕೊಂಡು ಆಮೇಲೆ ಅವ್ರು ಅದು ಹಚ್ಬೇಕಂತ. ಅದಕ್ಕೆ ಅಷ್ಟೋ ತನಕ ನಾನು ಚಾಯ್ ಅದು ಕುಡಿಬೇಕು, ನನಗೂ ಸ್ವಲ್ಪ ಭಾಳ ಕೆಲಸ ಅದಾವ. ಈ ರೀತಿ ಇವ್ರು ಎಲ್ಲ ಸ್ವಚ್ಛ ಮಾಡ್ತಾ ಇದ್ದಾರೆ. ಅದು ನಾವು ತೊಗೊಂಬಂದಿದ್ವಿ ಅದು, ಅದಕ್ಕೆ ಅವರು ತೆಗೆದು ಎಲ್ಲ ನೀಟ್ ಮಾಡಿ ಎಲ್ಲ ಇಡ್ತಾ ಇದ್ದಾರೆ ಈ ಕಡೆ ಸೈಡಕ್ಕೆ. ಎಲ್ಲ ತೆಗ್ಯಾವ್ರ ಬಳ್ಳಿ. ಹಿಂಗೆ ಇದು ಮಾಡೋದು ಏನದು? ಅದ್ರೊಳಗಿನ ಗೆಣಸ್ ತೆಗಿಯೋದು ಅದು. ಅವಾಗ ಗೆಣಸ್ ಮ್ಯಾಲೆ ಕಾಣಿಸ್ತಾವಲ್ಲ. ತನ್ನ ಗೇಟ್ ಅಪ್ಪಗೆ ನೋಡಿ ಅದು ಗೇಟ್ ತೆಗಿಯತ. ನಾವು ಹುಡುಗರು ಬಂದಿದ್ದಾರೆ ನೋಡಿ. ಇವ್ರ ನಮ್ಮ ಮನೆಯವ್ರು ನೋಡಿ ಬರ್ತಾರ. ಅವ್ರು ಉಳಿದ ಅಂದನ ಸೊಳ್ಳೆ ಅಲ್ಲಿ ಬಾಲ ಉದ್ದಿನ ಕಡೆ ಒಂದು ಹಸುವನೇನು ಸೊಳ್ಳೆ ಏನು ಗೊತ್ತಾಗತ್ತೆ. ಏನು ನೋಡ್ಬೇಕು ಈಗ, ಆಮೇಲೆ ತಿಳಿದ್ರಿ. ಇಬ್ರು ಹೆಂಗೆ ಟ್ವಿನ್ಸ್ ಇರ್ಬೇಕು ಸೇಮ ಹಚ್ಚೋದಂತ ನೋಡೋದು. ಮತ್ತು ಪ್ಲಾಸ್ಟಿಕ್ ಏನು ಮಾಡಿರ್ತಾರಲ್ರಿ ಅಲ್ಲಿ. ಹ್ಞೂ ಹ್ಞೂ ಹೌದು. ಗೆಣಸು ಹಚ್ಚೋದು ತೋರ್ಸತ್ತಾರ ನಮಗೆ ಹೆಂಗೆ ಹಚ್ಚೋದಂತ ಗಿಡ. ಓ ಮಾವು ಇಲ್ಲಿ ಏನು ಮಳೆ ಆಗಲಿಲ್ಲ. ಇವತ್ತೇನು ಆಗ್ಬೋದು ಅನ್ಸತೈತಿ. ಭಾಳ ಎಕ್ದಮ್ ಕುದ್ಸಾತೈತಿ. ಹ್ಞೂ ಎರಡು ಅದಾವ ಸೇಮ್ ಅವಳಿ. ಬೇಬಿ ತಂದಾಳ ಬೇಬಿ ಇದ್ರ ಆಟ ಇಷ್ಟ. ಹಿಡಿಯತಿ ಅನ್ನಾಗ. ಹಾಂ ಮನಿ ಕಂಟ ಆ ಹುಡುಗರಿಗೆ ನೋಡಿ ಹಂಗೆ ಮಾಡ. ಹಾಂ ಹುಡುಗರಿಗೆ ನೋಡಿ ಮಾಡತ್ತ ಆಕೆ ಹಂಗೆ. ಆ ಚೋಟು ಹುಡುಗರು ಬಂದು ಇದು ಕರ್ಕೊಂಡು ಹೋಗ್ತಾವನ್ನ ಬೆಳಿಗ್ಗೆ. ಇಲ್ಲೇ ಈ ವಿಡಿಯೋ ಮುಗಿಸ್ತೀವಿ ಅಭಿಮಾನಿಗಳೇ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳ ಧನ್ಯವಾದ ನೋಡ್ರಿ.